ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಹೋಪ್ಫುಲಿ ಎಲ್ಲ ಚೆನ್ನಾಗಿ ಓದ್ತಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವು SDG ಗೋಲ್ಸ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದ್ರ ಬಗ್ಗೆ ನೋಡೋಣ. ಯಾಕಂತಂದ್ರೆ ಎಕ್ಸಾಮಲ್ಲಿ ಇದು ನಿಮಗೆ ಅಲ್ಲಿ ಯೂಸ್ ಆಗುತ್ತೆ, KPSC ಆನ್ಸರ್ ರೈಟಿಂಗಲ್ಲಿ ಯೂಸ್ ಆಗುತ್ತೆ, ಮತ್ತೆ ಆಬ್ಜೆಕ್ಟಿವ್ ಕ್ವಶನ್ಸ್ ಏನಾದರೂ ಬಂದರೆ ಯಾವ ಒಂದು ಗೋಲು ಯಾವುದು, SDG 11th ಗೋಲ್ ಯಾವುದು ಅಂತ ಕೇಳಿದರೆ ನಿಮಗೆ ಹೇಳಕ್ಕೆ ಅಥವಾ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನೋಡಿದ ಮೇಲೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಟೋಟಲ್ 17 ಗೋಲ್ಸ್ ಇದೆ, 17 ಗೋಲ್ಸ್ ಅಡಾಪ್ಟೆಡ್ ಮಾಡ್ಕೊಂಡಿದ್ದು ನಾವು ಯುನೈಟೆಡ್ ನೇಷನ್ಸ್ ಇಂದ. ಇಯರು 2015 ಅಜೆಂಡಾ ಏನು ಅಂದರೆ 2030 ಒಳಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದು ಅಜೆಂಡಾ. ಟೋಟಲ್ ಗೋಲ್ಸು 17 ಗೋಲ್ಸು. ಆ 17 ಗೋಲ್ಸಲ್ಲಿ 169 ಟಾರ್ಗೆಟ್ ಟು ಅಚೀವ್. ಅದಾದಮೇಲೆ ಏಮ್ ಏನಂದರೆ ಬ್ಯಾಲೆನ್ಸ್ ಎಕಾನಮಿ, ಸೋಷಿಯಲ್ ಆ್ಯಂಡ್ ಎನ್ವಾರ್ನಮೆಂಟ್ ಡೆವಲಪ್ಮೆಂಟ್. ಅಂದರೆ ನಮ್ಮದು ಡೆವಲಪ್ಮೆಂಟ್ ಜೊತೆಗೆ ಎನ್ವಾರ್ನಮೆಂಟ್ ಡೆವಲಪ್ಮೆಂಟ್ ಕೂಡ ಆಗಬೇಕು. ಎಕಾನಮಿ ಮತ್ತು ಸೋಷಿಯಲ್ ಎನ್ವಾರ್ನಮೆಂಟ್ ಮೂರನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಂದಿದೆ. ಮೊದಲನೇ ಗೋಲ್ ನೋ ಪಾವರ್ಟಿ. ಅಂದರೆ ಎಲ್ಲ ಫಾರ್ಮ್ಸಲ್ಲಿ ಪಾವರ್ಟಿನ ಎಂಡ್ ಮಾಡುವಂಥದ್ದು. ಪ್ರತಿಯೊಂದು ರೀತಿಯಲ್ಲಿ ಆಲ್ ದ ಫಾರ್ಮ್ಸ್ ಆಫ್ ಪಾವರ್ಟಿ ಎವ್ರಿವೇರ್, ಹೋಲ್ ವರ್ಲ್ಡಲ್ಲಿ ಪಾವರ್ಟಿನ ಎಂಡ್ ಮಾಡುವಂಥದ್ದು. ಎಕ್ಸ್ಟ್ರೀಮ್ ಪಾವರ್ಟಿ, ಒಬ್ಬರು ಪೀಪಲ್ಲು ಒಂದು ದಿನಕ್ಕೆ $1.25 ಕಮ್ಮಿ ಇರ್ತಾರೆ. ಆ ಒಂದು ಪಾವರ್ಟಿನ ಎಂಡ್ ಮಾಡಬೇಕು. ಮತ್ತು ಸೋಷಿಯಲ್ ಪ್ರೊಟೆಕ್ಷನ್, ಅವರಿಗೆ ಕಂಪ್ಲೀಟ್ ಸೋಷಿಯಲ್ ಪ್ರೊಟೆಕ್ಷನ್ ಕೊಡಬೇಕು ನ್ಯಾಷನಲಿ. ಮತ್ತು ಈಕ್ವಲ್ ರೈಟ್, ಒಬ್ಬ ವ್ಯಕ್ತಿಗೆ ಯಾವ ರೀತಿಯಾದಂತಹ ಒಂದು ಹಕ್ಕುಗಳಿರಬೇಕು, ಆ ಸಮಾನತೆಯ ಹಕ್ಕು, ಪೊಲಿಟಿಕಲ್ ರೈಟ್ಸು, ಸೋಷಿಯಲ್ ರೈಟ್ಸು, ಎಕನಾಮಿಕಲ್ ರೈಟ್ಸು, ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಸಿಗಬೇಕು. ಎಲ್ಲ ರೀತಿಯ ಫಾರ್ಮ್ಸ್ ಆದ ಬಡತನವನ್ನು ಎಂಡ್ ಮಾಡುವಂಥದ್ದು SDG ಗೋಲ್ ನಂಬರ್ 1. ಅದು ನೋ ಪಾವರ್ಟಿ, ಬಡತನ ನಿರ್ಮೂಲನೆ. ನೆಕ್ಸ್ಟ್ SDG ಗೋಲ್ 2 ಯಾವುದು? ಝೀರೋ ಹಂಗರ್. ಅಂದರೆ ಒಬ್ಬ ವ್ಯಕ್ತಿಯನ್ನು ಹಸಿವು ಮುಕ್ತ ಮಾಡುವುದು. ಹಸಿವು ಮುಕ್ತ, ಈ ಹಸಿವು ಮುಕ್ತ ಅಂದರೆ ಕೇವಲ ಊಟ ಕೊಡೋದಲ್ಲ, ನ್ಯೂಟ್ರಿಷನಲ್ ಫುಡ್ ಪ್ರೊವೈಡ್ ಮಾಡುವಂಥದ್ದು. ನ್ಯೂಟ್ರಿಷನಲ್ ಫುಡ್ನ ಇನ್ಕ್ಲೂಡ್ ಮಾಡುವುದು, ಇಂಪ್ರೂವ್ ಮಾಡುವುದು. ಎಸ್ಪೆಷಲಿ ಚಿಲ್ಡ್ರನ್ಸ್ ಯಾರು ಅಂಡರ್ 5 ಏಜ್ ಇರ್ತಾರೆ ಅವ್ರನ್ನ ಸ್ಟಂಟಿಂಗ್ ಮತ್ತು ವೆಸ್ಟಿಂಗ್ನ ರೆಡ್ಯೂಸ್ ಮಾಡುವಂಥದ್ದು. ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಡಬಲ್ ಮಾಡುವಂಥದ್ದು. ಇದೆಲ್ಲವೂ ಕೂಡ ಝೀರೋ ಹಂಗರಲ್ಲಿ ಬರುತ್ತೆ. ಕೇವಲ ಎಲ್ರಿಗೂ ಉಪವಾಸ ಮುಕ್ತ ಅಥವಾ ಹಸಿವು ಮುಕ್ತ ಮಾಡೋದಲ್ಲ, ಫುಡ್ ಸೆಕ್ಯೂರಿಟಿನ ಅಚೀವ್ ಮಾಡುವಂಥದ್ದು, ಜೊತೆಗೆ ನ್ಯೂಟ್ರಿಷನ್ನ ಇಂಪ್ರೂವ್ ಮಾಡುವಂಥದ್ದು. ಸಸ್ಟೈನೇಬಲ್ ಅಗ್ರಿಕಲ್ಚರಲ್ಲೂ ಕೂಡ ಸಸ್ಟೈನೇಬಲ್ ಅಗ್ರಿಕಲ್ಚರ್ನ ತರುವಂತಹದ್ದು. ಇದು ನಮಗೆ SDG ಗೋಲ್ 2 ಅಂದರೆ ಝೀರೋ ಹಂಗರ್. ನೆಕ್ಸ್ಟ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಒಬ್ಬ ವ್ಯಕ್ತಿಗೆ ಬಡತನ ನಿರ್ಮೂಲನೆ ಆದಮೇಲೆ ಒಳ್ಳೆ ಆರೋಗ್ಯ ಸಿಗಬೇಕು. ಒಳ್ಳೆ ಊಟ ಸಿಕ್ಕಿದ ಮೇಲೆ, ಹಸಿವು ನಿರ್ಮೂಲನೆ ಆದಮೇಲೆ ಅವನ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಒಬ್ಬ ವ್ಯಕ್ತಿಗೆ ಎಲ್ಲ ರೀತಿಯ ಇಮ್ಯುನೈಸೇಷನ್ ಸಿಗಬೇಕು. ಹೆಲ್ದಿ ಲೈಫ್ ಸ್ಟೈಲ್ ಇರಬೇಕು. ಮೆಟರ್ನಲ್ ಮತ್ತು ಚೈಲ್ಡ್ ಮಾರ್ಟಾಲಿಟಿನ ರೆಡ್ಯೂಸ್ ಮಾಡಬೇಕು. ಫೈಟ್ ಡಿಸೀಸ್, HIV, ಏಡ್ಸು, TB, ಮಲೇರಿಯಾ ಮತ್ತು ಇತರ ಕಮ್ಯುನಿಕೇಬಲ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಗಳನ್ನು ತಡೆಗಟ್ಟಬೇಕು. ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂದರೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಇನ್ಶೂರೆನ್ಸ್ನ ಕವರೇಜ್ ಮಾಡಬೇಕು. ಯಾವ ಒಂದು ಮೆಡಿಸಿನ್ ಫ್ರೀ ಸಿಗುತ್ತೆ ಅದೆಲ್ಲವೂ ಫ್ರೀಯಾಗಿ ಸಿಗಬೇಕು. ಇದು ಗುಡ್ ಹೆಲ್ತ್ ಮತ್ತು ವೆಲ್ ಬೀಯಿಂಗಲ್ಲಿ ಬರುತ್ತೆ. ಅದು SDG ಗೋಲ್ 3. SDG ಗೋಲ್ 4 ಏನು? ಆರೋಗ್ಯ ಆದ ನಂತರ ನಮಗೆ ಬೇಕಾಗಿರುವುದು ಶಿಕ್ಷಣ. ಶಿಕ್ಷಣ ಅಂದರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್.
ಒಬ್ಬ ವ್ಯಕ್ತಿಗೆ ಫ್ರೀ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಶನ್ ಇರಬೇಕು. ಅಂದರೆ ಎಲ್ಲ ಮನುಷ್ಯರಿಗೂ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರಿಗೆ ಅತ್ಯುತ್ತಮವಾದ ಎಜುಕೇಶನ್ ಸಿಗಬೇಕು, ಕ್ವಾಲಿಟಿ ಎಜುಕೇಶನ್. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಕೇವಲ ನಾರ್ಮಲ್ ಟ್ರೆಡಿಷನಲ್ ಕಲಿಸೋಕ್ಕಿಂತನೂ ಯಾವ ಒಂದು ಮಗುವಿಗೆ ಯಾವ ಒಂದು ಸ್ಕಿಲ್ನ ಕಲ್ತ್ರೆ ಅವರ ಜೀವನವನ್ನು ರೂಪಿಸ್ಕೊಳ್ಬೋದು, ಅದು ಟೆಕ್ನಿಕಲ್ ಸ್ಕಿಲ್ ಅಥವಾ ಒಕೇಶನಲ್ ಸ್ಕಿಲ್ಸ್ನ ಕಲಿಸಿ ಅವರಿಗೆ ಅದನ್ನ ಅವ್ರದ್ದು ವೃತ್ತಿಪರ ಜೀವನದಲ್ಲೂ ಕೂಡ ಹೆಲ್ಪ್ ಮಾಡೋ ಥರ ಇರಬೇಕು. ದೆನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ, ಜೆಂಡರ್ ಡಿಸ್ಪ್ಯಾರಿಟಿ ಮತ್ತು ಇನ್ಕಮ್ ಡಿಸ್ಪ್ಯಾರಿಟಿನ ಹೋಗಿಸ್ಬೇಕಂತಂದರೆ ಎಲ್ಲ ಯೂತ್ಗಳು ಕೂಡ ಎಜುಕೇಟೆಡ್ ಆಗಬೇಕು. ಇದು ಕ್ವಾಲಿಟಿ ಎಜುಕೇಷನ್. ದೆನ್ ಜೆಂಡರ್ ಇಕ್ವಾಲಿಟಿ, ಒಬ್ಬ ಮನುಷ್ಯನಿಗೆ ಎಜುಕೇಷನ್ ಸಿಕ್ಕಿದ ಮೇಲೆ ಏನಾಗುತ್ತೆ ಅಂದರೆ ಜೆಂಡರ್ ಇಕ್ವಾಲಿಟಿ, ಹೆಣ್ಣು ಮತ್ತು ಗಂಡು ಎಂಬ ಭೇದ ಭಾವ ಇಲ್ಲದೆ ಎಲ್ಲದರಲ್ಲೂ ಈಕ್ವಲ್ ಅಪಾರ್ಚುನಿಟಿ ಕೊಡುವಂಥದ್ದು, ಡಿಸ್ಕ್ರಿಮಿನೇಷನ್ನ ಎಂಡ್ ಮಾಡುವಂಥದ್ದು, ಎಂಪವರಿಂಗ್ ವಿಮೆನ್ ಆ್ಯಂಡ್ ಗರ್ಲ್ಸ್, ಎಂಡ್ ದ ಡಿಸ್ಕ್ರಿಮಿನೇಷನ್ ಆ್ಯಂಡ್ ವಯಲೆನ್ಸ್. ಪಬ್ಲಿಕ್ ಪ್ಲೇಸಸ್ಸಲ್ಲಿ ಅಥವಾ ಪ್ರೈವೇಟ್ ಪ್ಲೇಸಸ್ಸಲ್ಲಿ ಹೆಣ್ಮಕ್ಳು ಅನುಭವಿಸ್ತಿರುವಂತಹ ಒಂದು ಡಿಸ್ಕ್ರಿಮಿನೇಷನ್ನು, ವೈಲೆನ್ಸು, ಇದೆಲ್ಲವೂ ಕೂಡ ಕಡಿಮೆ ಆಗಬೇಕು. ದೆನ್ ಕಮ್ಸ್ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ವ್ಯಕ್ತಿಗೆ ಕುಡಿಯುವ ನೀರು ತುಂಬ ಅಮೂಲ್ಯವಾದದ್ದು. ಯಾಕಂತಂದರೆ 90% ಆಫ್ ದ 90 ಅಲ್ಲ 100 ಅಂದ್ಕೊಳ್ಳಿ, ಮೋಸ್ಟ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು ಅಥವಾ ಈಗೇನಂತಾರೆ ಸೀಸನಲ್ ಡಿಸೀಸಸ್, ಜ್ವರ, ಟೈಫಾಯ್ಡು, ಇಂಥವೆಲ್ಲ ಹೈಜಿನಿಕ್ ಅಥವಾ ಕ್ಲೀನ್ ವಾಟರ್ ಇಲ್ದೇನೆ ಆಗುವಂತಹದ್ದಿರುತ್ತೆ. ಸೊ ಯೂನಿವರ್ಸಲಿ ಎಲ್ಲರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸೇಫ್ ಡ್ರಿಂಕಿಂಗ್ ವಾಟರ್ ಸಿಗಬೇಕು. ಮತ್ತು ಸ್ಯಾನಿಟೇಷನ್, ಇವಾಗ ಏನಂತಂದರೆ ಹೈಜಿನಿಕ್ದು ತೀರಾ, ಅದರಲ್ಲೂ ಡೆವಲಪಿಂಗ್ ಕಂಟ್ರೀಸಲ್ಲಿ ಮತ್ತು ಅಂಡರ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಹೈಜಿನಿಕ್ಕೇ ಇಲ್ಲ. ಜನರಿಗೆ ಒಳ್ಳೆ ಬಟ್ಟೆ ಅಂದರೆ ಬ್ರ್ಯಾಂಡೆಡ್ ಅಲ್ಲ, ಕ್ಲೀನ್ ಆ್ಯಂಡ್ ನೀಟ್ ಆಗಿರುವಂತಹ ಬಟ್ಟೆ ಹಾಕಬೇಕು, ದಿನಕ್ಕೊಂದ್ಸಲ ಸ್ನಾನ ಮಾಡಬೇಕು, ಮತ್ತು ಕೈಕಾಲು ಮುಖ ಅವಾಗವಾಗ ತೊಳಿತೀರಿ, ಇದ್ರ ಬಗ್ಗೆ ಎಲ್ಲ ಅರಿವೇ ಇಲ್ಲ. ಸೊ ಅದನ್ನು ಇಂಪ್ರೂವ್ ಮಾಡಬೇಕು. ದೆನ್ ವಾಟರ್ ಕ್ವಾಲಿಟಿ ಆಫ್ ವಾಟರ್ ಯೂಸ್ನ ಗ್ಲೋಬಲಿ ಎಫಿಷಿಯೆಂಟ್ ಮಾಡಿ ಒಳ್ಳೆ ಶುದ್ಧವಾದ ನೀರನ್ನು ಕೊಡಬೇಕು. ದೆನ್ ಆಫರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, ರಿನ್ಯೂವೇಬಲ್ ಎನರ್ಜಿ ಎಫಿಷಿಯನ್ಸಿ. ಮತ್ತು ಈಗ ನಮಗೆ ಗೊತ್ತೇ ಇದೆ, ಒನ್ ನೇಷನ್ ಒನ್ ರೂಫ್ ಒನ್ ಸನ್, ಒನ್ ವರ್ಲ್ಡ್ ಒನ್ ಸನ್ ಒನ್ ರೂಫ್ ಅನ್ನೋದು ಒಂದು ಸೋಲಾರ್ ಎನರ್ಜಿನ ಯೂಸ್ ಮಾಡುವಂಥದ್ದು, ಸಸ್ಟೈನೇಬಲ್ ಆ್ಯಂಡ್ ರಿಲೇಬಲ್ ಮಾಡರ್ನ್ ಎನರ್ಜಿ ಫಾರ್ ಎಲ್ರಿಗೂ ಸಿಗೋ ಥರ ಮಾಡೋದು. ಹಾಗಾಗಿ ನಾವಿವಾಗ ಏನಂತಂದರೆ ಹಳೇ ಒಂದು ಟ್ರೆಡಿಷ್ನಲ್ ಎನರ್ಜಿನ ಬಿಟ್ಟು ಈಗೆಲ್ಲವೂ ಹೊಸ ಥರವಾಗಿರುವಂತಹ ಒಂದು ರಿನ್ಯೂವೇಬಲ್ ಎನರ್ಜಿಗೆ ಶಿಫ್ಟ್ ಆಗುವಂಥದ್ದು. ಡಬಲ್ ದ ಗ್ಲೋಬಲ್ ರೇಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ಎನರ್ಜಿ ಎಫಿಷಿಯನ್ಸಿ ಬೈ 2030. ಇವೆಲ್ಲ ಥರನೂ ನಾವು ಒಬ್ಬ ಮನುಷ್ಯನಿಗೆ ಊಟದ ಜೊತೆಗೆ ಅವನಿಗೆ ಒಳ್ಳೆ ಎನ್ವೈರನ್ಮೆಂಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೂಡ ಒಂದು SDG ಗೋಲ್ 7ನಲ್ಲಿ ಬರುತ್ತೆ. ದೆನ್ SDG ಗೋಲ್ 8, ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಎಂಪ್ಲಾಯ್ಮೆಂಟ್ ಫಾರ್ ಆಲ್. ಯಾವ ವ್ಯಕ್ತಿಗೆ ಕೆಲಸ ಮಾಡುವಂಥ ಆಸಕ್ತಿ ಇದೆ, ಅವನಿಗೆ ಎಲಿಜಿಬಿಲಿಟಿ ಇದೆ, ಅವನಿಗೆ ಕೆಲಸ ಸಿಗಬೇಕು. ಕೆಲಸ ಅಂದರೆ ಎಂತೆಂಥ ಕೆಲಸನೂ ಅಲ್ಲ. ಹೇಗಿರಬೇಕು ಕೆಲಸ ಅಂತ ಅಂದರೆ ಅವನ ಎಜುಕೇಷನ್ಗೆ ತಕ್ಕಂಗೆ, ಅವನ ಸ್ಕಿಲ್ಗೆ ತಕ್ಕಂಗೆ ಕೆಲಸ ಕೊಟ್ಟರೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ಆ್ಯಂಡ್ ಹಂಗಂತ ಪೌರ ಕಾರ್ಮಿಕರು ಕೆಲಸ ಮಾಡೋದು, ಅವರು ಅದನ್ನು ಯಾವುದು ಫೋರ್ಸ್ ಮಾಡಿ ಮಾಡಿಸ್ತಾ ಇಲ್ಲ, ಅವ್ರು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ. ಬಟ್ ಅವರಿಗೆ ಹೈಜಿನಿಕ್ ಯಾವ ರೀತಿಯಾಗಿ ಅವರಿಗೆ ಹೈಜಿನಿಕ್ ಫೆಸಿಲಿಟಿ ಕೊಡಬೇಕು, ಅವ್ರಿಗೆ ಯಾವ ರೀತಿಯಾದ ಫೆಸಿಲಿಟಿ ಕೊಡಬೇಕು, ಅದನ್ನೆಲ್ಲವನ್ನು ಪೌರ ಕಾರ್ಮಿಕರಿಗೆ ಕೊಡಬೇಕು. ಮತ್ತು ಮುಂಚೆ ಎಲ್ಲ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇತ್ತು, ಇವಾಗ ಅದಿಲ್ಲ. ಸೊ ಹಾಗಾಗಿ ಅವರವರಿಗೆ ಯಾವ ಕೆಲಸ ಮಾಡೋಕೆ ಅವ್ರಿಗೆ ಇಷ್ಟ ಇರುತ್ತೆ ಆ ಥರ ಒಂದು ಕೆಲಸವನ್ನು ನಾವು ಕೊಡಬೇಕು. ಇಟ್ ಹೆಲ್ಪ್ಸ್ ಇನ್ ಎಕನಾಮಿಕ್ ಗ್ರೋತ್. ಇಂಡಸ್ಟ್ರಿ, ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡ್ ರೆಸಿಲೆಂಟ್ infrastructure, promote inclusive and sustainable industrialization. Resilient infrastructure, promote innovation and inclusive industry. Employment, GDP ಮಾತ್ರ ಅಲ್ಲ, GDPಗೆ ತಕ್ಕಂತೆ ಎಂಪ್ಲಾಯ್ಮೆಂಟ್ ಕೂಡ ಪ್ರೊವೈಡ್ ಮಾಡಬೇಕು. ಬಿಕಾಸ್ ಯಾಕಂತಂದರೆ ಗ್ರೋತ್ ವಿತೌಟ್ ಡೆವಲಪ್ಮೆಂಟ್, ನಮ್ದು ಇವಾಗ ಸ್ಟ್ಯಾಗ್ಫ್ಲೇಷನ್ ಆಗ್ತಾ ಇದೆ, GDP ಹೋಗ್ತಾ ಇದೆ, ಇನ್ಫ್ಲೇಷನ್ನು ವೇರಿ ಆಗ್ತಿದೆ, ಬಟ್ ಎಂಪ್ಲಾಯ್ಮೆಂಟು
ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತದೆ. ಅದು ಕೂಡ ಎಸ್ ಟಿ ಜಿ ಗೋಲ್ 9 ಇಂಡಸ್ಟ್ರಿ ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ ಅಮಾಂಗ್ ದ ಕಂಟ್ರೀಸ್, ಪ್ರಮೋಟಿಂಗ್ ಸೋಷಿಯಲ್, ಎಕನಾಮಿಕಲ್ ಅಂಡ್ ಪೊಲಿಟಿಕಲ್ ಇನ್ಕ್ಲೂಷನ್. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ಪ್ರೋಗ್ರೆಸಿವ್ಲಿ ಅಚೀವ್ ಆಗಿರುವಂತ ಸ್ಟೇಟ್ಸು ಇದೆ, ಇನ್ನ ಕೆಲವು ಏನಂದ್ರೆ ಬಾಟಮ್ 40% ಆಫ್ ದ ಪಾಪ್ಯುಲೇಷನ್ಗೆ, ಈಗ ನಮ್ಮ ಇಂಡಿಯಾದಲ್ಲೇ ತಗೊಂಡ್ರೆ 1% ಆಫ್ ದ ಪೀಪಲ್ ಹ್ಯಾವ್ 70% ಆಫ್ ದ ವೆಲ್ತ್. ಇನ್ನೆಲ್ಲಿದೆ ಇಕ್ವಾಲಿಟಿ? ಎಲ್ಲಿದೆ? ಇನ್ಇಕ್ವಾಲಿಟಿನೇ ಜಾಸ್ತಿ ಇದೆ ಅಲ್ಲವಾ. ಸೋಷಿಯಲ್ ಮತ್ತೆ ಎಕನಾಮಿಕಲ್ ಇನ್ಕ್ಲೂಷನ್ನು ಅಂದ್ರೆ ಕಾಸ್ಟು, ರೇಸು, ರಿಲಿಜಿಯನ್ನು, ಜೆಂಡರು, ಇದನ್ನೆಲ್ಲವನ್ನು ನೋಡಿ ಇನ್ಕ್ಲೂಷನ್ ಇರುತ್ತೆ ನಮಗೆ ಒಂದು ಸೊಸೈಟಿ ಒಳಗಡೆ ಹೋಗೋಕ್ಕೆ. ಸೊ ದಟ್ ಮ್ಯಾಟರ್ಸ್. ಅದನ್ನ ಕಡಿಮೆ ಮಾಡಬೇಕು ಅನ್ನೋದನ್ನ ಎಸ್ ಟಿ ಜಿ ಗೋಲ್ 10 ಹೇಳುತ್ತೆ. ದೆನ್ 11 ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ಮೇಕ್ ಸಿಟೀಸ್ ಅಂಡ್ ಹ್ಯೂಮನ್ ಸೆಟಲ್ಮೆಂಟ್ ಇನ್ಕ್ಲೂಸಿವ್, ಸೇಫ್, ರೆಸಿಲಿಯಂಟ್ ಅಂಡ್ ಸಸ್ಟೈನಬಲ್. ಇವಾಗ ರ್ಯಾಪಿಡ್ ಅರ್ಬನೈಸೇಷನ್ ಡಿಮ್ಯಾಂಡ್ ಸ್ಮಾರ್ಟರ್ ಅಂಡ್ ಗ್ರೀನರ್ ಸಿಟಿ ಪ್ಲಾನಿಂಗ್ ಇದೆ. ಸೇಫ್ ಹೌಸಿಂಗ್ ಕೊಡಬೇಕು. ನೋಡಿ ಬೆಂಗಳೂರು ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಸೇಫ್ ಹೌಸಿಂಗು, ಅರ್ಬನ್ ಪ್ಲಾನಿಂಗು, ಎಲ್ಲ ರೀತಿಯಾದಂತಹ ವಾಟರ್ ಫೆಸಿಲಿಟೀಸು, ಡ್ರೈನೇಜು, ಮತ್ತೆ ರೋಡ್, ಇಟ್ ಶುಡ್ ಬಿ ದೇರ್. ದೆನ್ ಡಿಸಾಸ್ಟರ್ ರಿಲಯನ್ಸ್ ಸ್ಟ್ರೆಂತ್. ಈಗ ಮೊನ್ನೆ ತಾನೇ ಒಡಿಸಾದಲ್ಲಿ ಕಾಲ ಹಂದಿ ಎಲ್ಲ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಕ್ಲೈಮೇಟ್ ರೆಸಿಲಿಯನ್ಸ್ ಕೂಡ ಒಂದು ಸಿಟಿಯಲ್ಲಿ ಅದನ್ನ ಅವರು ಪ್ಲಾನ್ ಮಾಡಿ ಇಡಬೇಕು. ಮತ್ತೆ ವರ್ಲ್ಡ್ದು ಕಲ್ಚರಲ್ ಮತ್ತೆ ನ್ಯಾಚುರಲ್ ಹೆರಿಟೇಜ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ಎಸ್ ಟಿ ಜಿ ಗೋಲ್ 11 ಹೇಳುತ್ತೆ. ದೆನ್ ಎಸ್ ಟಿ ಜಿ ಗೋಲ್ 12 ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್. ಯಾವುದೇ ಒಂದು ರೀತಿಯಾದಂಥ ಒಂದು ರಿಸೋರ್ಸ್ನ ನಾವು ರೆಸ್ಪಾನ್ಸಿಬಲ್ ಆಗಿ ಕನ್ಸ್ಯೂಮ್ ಮಾಡಬೇಕು, ವೇಸ್ಟ್ನ ರೆಡ್ಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ನೋಡಿ ಬಿದಿರಿನ ಬ್ರಷ್ಗಳು ಆ್ಯಂಡ್ ಎಕೋ ಫ್ರೆಂಡ್ಲಿ ಆದಂತಹ ಐಟಮ್ಸ್ಗಳನ್ನ ಯೂಸ್ ಮಾಡಬೇಕು. ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ, ಎನ್ಕರೇಜ್ ದ ಕಂಪನೀಸ್ ಟು ಅಡಾಪ್ಟ್ ಸಸ್ಟೈನಬಲ್ ಪ್ರಾಕ್ಟೀಸಸ್ ಆ್ಯಂಡ್ ರೀಸೈಕಲ್ ಮಾಡುವಂಥದ್ದು. ಸಸ್ಟೈನೇಬಲ್ ಯೂಸಸ್ ಆಫ್ ರಿಸೋರ್ಸ್, ಎಷ್ಟು ನಾವು ಕಡಿಮೆ ರಿಸೋರ್ಸ್ ಯೂಸ್ ಮಾಡೋಕ್ಕಾಗುತ್ತೆ ಅಷ್ಟು ಕಡಿಮೆ ರಿಸೋರ್ಸ್ನ ಯೂಸ್ ಮಾಡಿ ಸೇವ್ ಮಾಡುವಂಥದ್ದು. ಅದು ಎಸ್ ಟಿ ಜೆ ಗೋಲ್ 12 ಹೇಳುತ್ತೆ. ಎಸ್ ಟಿ ಜೆ ಗೋಲ್ 13 ಕ್ಲೈಮೇಟ್ ಆಕ್ಷನ್, ವೆರಿ ಇಂಪಾರ್ಟೆಂಟ್. ಈಗ ಯಾವ ಯಾವ ರೀತಿಯಲ್ಲಿ ನಾವು ಮಿಟಿಗೇಷನ್ ತಗೊಂಡ್ರೆ ಕ್ಲೈಮೇಟ್ ಆರ್ ಹೀಟ್ನ ರೆಡ್ಯೂಸ್ ಮಾಡ್ಬೋದು. ಸ್ಟ್ರೆಂಥನ್ ದಿ ರೆಸಿಲಿಯನ್ಸ್ ಅಂಡ್ ಅಡಾಪ್ಟ್ ದ ಕೆಪಾಸಿಟಿ ಟು climate related hazardous and natural disaster in all the countries. Disaster reliance, integrate climate change measure into the ನ್ಯಾಷನಲ್ ಪಾಲಿಸೀಸು, ಪ್ಲಾನಿಂಗ್ ಫ್ರೇಮ್ವರ್ಕ್ ಅಲ್ಲಿ ಎಲ್ಲ ಅರ್ಜೆಂಟಾಗಿ ಯಾವುದೇ ರೀತಿಯಾದಂತಹ ಒಂದು ಕ್ಲೈಮೇಟ್ ಆ್ಯಕ್ಷನ್ನ ತಗೊಂಡ್ರೆ ವಿಚ್ ಹೆಲ್ಪ್ಸ್ ಟು ಕಂಬ್ಯಾಟ್ ದ ಗ್ಲೋಬಲ್ ವಾರ್ಮಿಂಗ್. ಅದು ಎಸ್ ಟಿ ಜಿ 13 ಹೇಳುತ್ತೆ. ಎಸ್ ಟಿ ಜಿ 14 ಲೈಫ್ ಬಿಲೋ ವಾಟರ್. ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ lives which are in the below water. Conserve at least 10% of the coastal and marine areas consistent with the national and international law. ಮತ್ತೆ ರೆಡ್ಯೂಸ್ ಮರೈನ್ ಪೊಲ್ಯೂಷನ್ನ ರೆಡ್ಯೂಸ್ ಮಾಡಬೇಕು. ಲ್ಯಾಂಡ್ ಬೇಸ್ಡ್ ಆಕ್ಟಿವಿಟೀಸಲ್ಲಿ ಆಯಿಲ್ ಸ್ಪಿಲ್ಲಿಂಗು ಈ ಥರದ್ದೆಲ್ಲವನ್ನು. ಓಷನ್ಸ್ ಓವರ್ 70% ಆಫ್ ದ ಅರ್ತ್ ಆ್ಯಂಡ್ ವೈಟಲ್ ಲೈಫ್ ಆನ್ ದಿ ಪ್ಲಾನೆಟ್. ಇದು ನಿಮಗೆ ಗೊತ್ತಿರಬೇಕು. ಲೈಫ್ ಆನ್ ಲ್ಯಾಂಡ್, ಈಗ ನಾವು ನೀರಿನ ಒಳಗೆ ಇರುವಂತಹ ಜೀವರಾಶಿಗಳನ್ನು ಎಸ್ ಟಿ ಜೆ 14ರಲ್ಲಿ ಸಂರಕ್ಷಿಸ್ತೀವಿ. ಎಸ್ ಟಿ ಜೆ 15ರಲ್ಲಿ ಲೈಫ್ ಆನ್ ದ ಲ್ಯಾಂಡ್ ಅಂದರೆ ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಬೇಕು, ರೀಸ್ಟೋರ್ ಮಾಡಬೇಕು, ಸಸ್ಟೈನೇಬಲ್ ಯೂಸ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನ ಪ್ರಮೋಟ್ ಮಾಡಬೇಕು, ಮತ್ತು ಫಾರೆಸ್ಟ್ ಪ್ರಾಡಕ್ಟ್ನ ನಾವು ವೈಸಾಗಿ ಯೂಸ್ ಮಾಡೋ ಥರ ಹೇಳಬೇಕು, ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡಬೇಕು, ಡೆಸರ್ಟಿಫಿಕೇಷನ್ನ ಕಂಬ್ಯಾಟ್ ಮಾಡಬೇಕು, ಸಾಯಿಲ್ ಪ್ರೊಟೆಕ್ಷನ್ನು, ವಾಟರ್ ಪ್ರೊಟೆಕ್ಷನ್ನು, ಡ್ರಾಟ್ ಮತ್ತು ಫ್ಲಡ್ಡಿಂಗು, ಇದೆಲ್ಲವನ್ನು ಹೇಗೆ ರೆಸಿಲಿಯಂಟ್ ಮಾಡೋದು ಅನ್ನೋದನ್ನ ಕಲಿಬೇಕು. ಇದೆಲ್ಲವೂ ಕೂಡ ಲೈಫ್ ಆನ್ ಲ್ಯಾಂಡ್ ಅಂದರೆ ಎಸ್ ಟಿ ಜಿ 15ರಲ್ಲಿ ಬರುತ್ತೆ. 16 ಪೀಸ್, ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. ಈಗ ಯಾವುದೇ ಒಂದು ಗೋಲ್ನ ವರ್ಲ್ಡ್ ವೈಡ್ ಮಾಡಬೇಕಂತಂದರೆ ಜಸ್ಟಿಸು, ಪೀಸು ಇದೆಲ್ಲವೂ ಇರಬೇಕಾಗುತ್ತೆ. ರೂಲ್ ಆಫ್ ಲಾ, ರೆಡ್ಯೂಸ್ ಕರಪ್ಷನ್ನು, ಇನ್ಕ್ಲೂಸಿವ್ ಗವರ್ನೆನ್ಸು, ಇದೆಲ್ಲ ಹೆಲ್ಪ್ ಮಾಡಬೇಕಂದ್ರೆ, ಯಾಕಂತಂದರೆ ಒಬ್ಬರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಬಟ್ ಎಲ್ಲರೂ ನಾವು ಸಹಕಾರ ಕೊಟ್ಟು ಕೈ ಜೋಡಿಸಿದಾಗ ನಾವು ಯಾವುದೇ ಒಂದು ಗೋಲ್ಸ್ನ ಕೂಡ ಅಚೀವ್ ಮಾಡ್ಬೋದು ಅನ್ನೋದನ್ನು ಎಸ್ ಟಿ ಜಿ 16 ಹೇಳುತ್ತೆ. ಎಸ್ ಟಿ ಜಿ 17 ನಮಗೆ ಒಂದು ಪಾರ್ಟ್ನರ್ಶಿಪ್ಪು. ಇವಾಗ ನಾವು ಸ್ಕೂಲಲ್ಲೇ ತಗೊಳ್ಳಿ, ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡುವಾಗ ವಿ ನೀಡ್ 1+2 or 3 ಮೆಂಬರ್ಸ್ ಬಿಕಾಸ್ ವಿ ನೀಡ್ ಅ ಪಾರ್ಟ್ನರ್. ಒಂದು
ಫಿನಾನ್ಷಿಯಲ್ ಸಪೋರ್ಟ್ಗೆ, ಇನ್ನೊಂದು ಟೆಕ್ನಾಲಜಿ ಸಪೋರ್ಟ್ಗೆ, ಇನ್ನೊಂದು ಗ್ಲೋಬಲ್ ಕಾರ್ಪೊರೇಷನ್. ಇವಾಗ ನಾನು ಏನೋ ಒಂದು ಮಾಡಿರ್ತೀನಿ, ಅದಕ್ಕೆ ನನಗೆ ಇನ್ನೊಬ್ರು ರಾಷ್ಟ್ರದ ಸಪೋರ್ಟ್ ಇದ್ದಾಗ ಅಥವಾ ಅದನ್ನ ಸ್ಪ್ರೆಡ್ ಮಾಡುವಂತ ಸೇಮ್ ಮೈಂಡ್ ಸೆಟ್ ಇದ್ದಾಗ ಎಲ್ಲವೂ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನಾನು ಮಾತ್ರ ಮಾಡ್ಕೊತ ಇದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಗ್ಲೋಬಲ್ ಕಾರ್ಪೊರೇಷನ್ನು ಬೇಕು, ಟೆಕ್ನಾಲಜಿ ಸಪೋರ್ಟು ಬೇಕು, ಫಿನಾನ್ಸ್ ಸಪೋರ್ಟು ಬೇಕು. ಪ್ರತಿಯೊಂದು ಕೂಡ ಈ ಒಂದು ಗೋಲ್ಸ್ನ ಅಚೀವ್ ಮಾಡೋಕ್ಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಹೌ ಯು ವಿಲ್ ರಿಮೆಂಬರ್ ಎವ್ರಿಥಿಂಗ್ ಅಂತ. ಫಸ್ಟು ಪಾವರ್ಟಿನ ಎಂಡ್ ಮಾಡಿದ್ಮೇಲೆ ಹಂಗರ್ ಹೋದ್ಮೇಲೆ ನಮಗೆ ಆರೋಗ್ಯ, ಹೆಲ್ತ್. ಆರೋಗ್ಯ ಆದ್ಮೇಲೇನು ಎಜುಕೇಶನ್ ಸಿಕ್ಕಿದ್ಮೇಲೇನು ಜೆಂಡರ್ ಇಕ್ವಾಲಿಟಿ, ರೆಡ್ಯೂಸ್ ಜೆಂಡರ್ ಇನ್ಇಕ್ವಾಲಿಟಿ. ಅದಾದ್ಮೇಲೇನು ಕ್ಲೀನ್ ವಾಟರ್ ಮತ್ತೆ ಸ್ಯಾನಿಟೇಷನ್. ಅದಾದ್ಮೇಲೆ ಏನು ಹೇಳಿ, ಕ್ಲೀನ್ ವಾಟರ್ ಸ್ಯಾನಿಟೇಷನ್ ಆದ್ಮೇಲೆ ಆಫರ್ಡೆಬಲ್ ಎನರ್ಜಿ. ಅದಾದ್ಮೇಲೆ ಡೀಸೆಂಟ್ ವರ್ಕ್ ಆದ್ಮೇಲೆ ನಮ್ಗೆ ಏನ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದು ಮಾಡಕ್ಕೆ ಏನ್ ಹೇಳಿ, ರೆಡ್ಯೂಸ್ಡ್ ಅಲ್ಲ, 10th ಒನ್ ಟಾಕ್ಸ್ ಅಬೌಟ್ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆದ್ರೇನು, ಸಸ್ಟೈನಬಲ್ ಸಿಟೀಸ್ 11th ಒನ್. ಸಸ್ಟೈನಬಲ್ ಸಿಟೀಸ್ ಆದ್ಮೇಲೆ ಏನು ಬರುತ್ತೆ ಹೇಳಿ, ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್. ಅದಾದ್ಮೇಲೆ ಏನು, ಕ್ಲೈಮೇಟ್ ಚೇಂಜ್ ಆದ್ಮೇಲೆ ಲೈಫ್ ಬಿಲೋ ವಾಟರ್. ಅದಾದ್ಮೇಲೆ ಲೈಫ್ ಆನ್ ಲ್ಯಾಂಡ್. 16th ಏನು ಬರುತ್ತೆ, ಪೀಸ್. 17th ಏನು ಬರುತ್ತೆ, ಪಾರ್ಟ್ನರ್ಶಿಪ್. ಈ ಥರ ನೀವು ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ SDG ರಿಲೇಟೆಡ್ ಯಾವುದೇ ಒಂದು ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಹಿಂಗೆ ನೆನ್ಪಿಟ್ಕೊಳ್ಳಿ, ಫಸ್ಟ್ 5 ಸೊಸೈಟಲ್ ರಿಲೇಟೆಡು, 6 to 12 ಎಕನಾಮಿಕ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು, 13 to 15 ಎನ್ವೈರ್ನಮೆಂಟು, 16 and 17 ಗವರ್ಮೆಂಟ್ ಆ್ಯಂಡ್ ಗ್ಲೋಬಲ್ ಕಾರ್ಪೊರೇಷನ್. ದಿಸ್ ಇಸ್ ಆಲ್ ಅಬೌಟ್ ದ SDG ಗೋಲ್ಸ್. ಒಂದ್ಸಲ ಈ ಕ್ಲಾಸ್ ನೋಡ್ಬಿಟ್ಟು ಅದಾದ್ಮೇಲೆ ಲೈಟಾಗಿ ರಿವೈಸ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. That's all for the day. We will see you in the next class.